ಹಲೋ ಡಿಯರ್ ಸ್ಟೂಡೆಂಟ್ಸ್, ಟಿಕ್ ಎಕ್ಸಾಮ್ಸ್ಗೆ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಮಿಸ್ಸಿಂಗ್ ಫಿಗರ್ಸ್ ಅಥವಾ ಕಾಣೆಯಾಗಿರುವ ಚಿತ್ರಗಳು ಅಂತ ಏನು ಹೇಳ್ತೀವಿ, ಅದರಲ್ಲಿ ನಾವು ಕೆಲವು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ಓಕೆ, ಈಗ ಈ ವಿಡಿಯೋದಲ್ಲಿ ಇನ್ನಷ್ಟು ಕೆಲವು ಪ್ರಶ್ನೆಗಳನ್ನು ನಾವು ಇಲ್ಲಿ ಸಾಲ್ವ್ ಮಾಡೋಣ. ಓಕೆನಾ, ಬನ್ನಿ ನೋಡೋಣ. ಮೊದಲನೇ ಪ್ರಶ್ನೆ ಏನಿದೆ, ಕೊಟ್ಟಿರುವ ಆಕೃತಿಗಳಲ್ಲಿ ಆಕೃತಿಯ ಒಂದು ಭಾಗ ಅಪೂರ್ಣವಾಗಿದೆ. ಪ್ರತಿಯೊಂದು ಪ್ರಶ್ನೆಯ ಕೆಳಗೆ ಕೊಟ್ಟಿರುವ 4 ಪರ್ಯಾಯಗಳಿಂದ ಬಿಟ್ಟು ಹೋಗಿರುವ ಪದವನ್ನು ಗುರುತಿಸಿ. ಸೊ ನಿಮಗೆ ಗೊತ್ತಿರಬಹುದು ಏನ್ ಮಾಡ್ತಾರೆ ಇದರಲ್ಲಿ. ಈ ತರದ ಪ್ರಶ್ನೆಗಳಲ್ಲಿ ನಮಗೆ ಒಂದು ಚಿತ್ರವನ್ನ 4 ಭಾಗಗಳನ್ನಾಗಿ ಡಿವೈಡ್ ಮಾಡ್ಕೊಂಡಿರುತ್ತೆ. ಅದರಲ್ಲಿ 3 ಭಾಗಗಳನ್ನು ಕೊಡಲಾಗಿರುತ್ತೆ, ಒಂದು ಭಾಗ ಮಾತ್ರ ಮಿಸ್ ಆಗಿರುತ್ತೆ, ಅಂದ್ರೆ ಕಾಣೆಯಾಗಿರುತ್ತೆ. ಅದನ್ನ ಹುಡುಕಿ ಕೊಡ್ಬೇಕು ನಾವು ಯಾವುದು ಅಂತ. ನೋಡೋಣ ಬನ್ನಿ. ಇದರಲ್ಲಿ ಏನಿದೆ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾವು ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಬರಬೇಕು, ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಬರಬೇಕು. ಓಕೆನಾ, ಇದೊಂದು. ಆಮೇಲೆ ಇದು ಸರ್ಕಲ್ ಶೇಪಲ್ಲಿ ಇದೆ, ಹಾಗಾಗಿ ಕಂಪ್ಲೀಟ್ ಆಗಿ ಒಂದು ಸರ್ಕಲ್ ಕಂಪ್ಲೀಟ್ ಆಗಬೇಕು. ಆಮೇಲೆ ಏನಿದೆ ಇಲ್ಲಿ ಮೇಲ್ಗಡೆ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಕಪ್ಪು ಚುಕ್ಕೆ ಇದೆ ಒಂದು, ಅಥವಾ ಕಪ್ಪು ಸರ್ಕಲ್ ಇದೆ, ಸ್ಮಾಲ್ ಸರ್ಕಲ್, ಅದನ್ನು ಸೇಮ್ ಬರೀಬೇಕು. ಈ ಕಡೆ ಏನಿದೆ, ಇಲ್ಲೂ ಸರ್ಕಲ್ ಇದೆ ಬಟ್ ಬ್ಲ್ಯಾಂಕ್ ಇದೆ, ಇದರೊಳಗಡೆ ಏನು ಕಪ್ಪುಗೇನು ಇದು ಮಾಡಿಲ್ಲ. ಆಮೇಲೆ ಇನ್ನೇನಾಗಿದೆ ಚೇಂಜಸ್, ಇದು ಆಪೋಸಿಟ್ ಸೈಡ್ಸ್ ಸೇಮ್ ಇದೆ, ಸೊ ಇದು ಆಪೋಸಿಟ್ ಆಗಬೇಕು. ಇಲ್ಲಿ ಒಂದು ಆರೋ ಮಾರ್ಕ್ ಬರಬೇಕಾಗುತ್ತೆ ಅಲ್ವಾ, ಇದಾಯ್ತು. ಆಮೇಲೆ ಇನ್ನೇನಾಯ್ತು, ಒಂದು ಡಯಾಗನಲ್ ಅಂತ ಏನು ಕರಿತೀವಿ ಇದು ಬರುತ್ತೆ ಒಳಗಡೆ. ಆಮೇಲೆ ಒಂದು ಲೈನ್ ಇಲ್ಲಿಂದ ಇಲ್ಲಿಗೆ ಕಾಂಟ್ಯಾಕ್ಟ್ ಆಗಬೇಕು. ಓಕೆನಾ, ನೋಡಿ ಈ ತರ ಬರಬೇಕು ನಮಗೆ. ನೋಡೋಣ ಇವಾಗ ಯಾವ ಆಪ್ಷನ್ ಅಲ್ಲಿ ಆಗುತ್ತೆ. ಆಪ್ಷನ್ 1 ನೋಡೋಣ. ಆಪ್ಷನ್ 1ರಲ್ಲಿ ಡಾರ್ಕ್ ಸರ್ಕಲ್ ಇದೆ, ಹೌದು ನಿಜ, ಇದು ಇದೆ, ಇದು ಕರೆಕ್ಟ್ ಆಗಿದೆ, ಇದೆಲ್ಲ ಇದೆ. ನೋಡೋಣ ಆಪ್ಷನ್ ಬಿ ನೋಡೋಣ. ಆಪ್ಷನ್ ಬಿ ನಲ್ಲಿ ಇಲ್ಲೂ ಸರ್ಕಲ್ ಇದೆ ಬಟ್ ಇಲ್ಲಿ ಒಂದು ಲೈನ್ ಇಲ್ಲ, ಸೊ ಇದಾಗಲ್ಲ. ಆಪ್ಷನ್ ಸಿ ನಲ್ಲಿ ಆರೋ ಮಾರ್ಕ್ ಈ ಕಡೆಗೆ ತಿರ್ಕೊಂಡಿದೆ, ಇಲ್ಲಿ ಕಪ್ಪಗಿರ್ಬೇಕಿತ್ತು, ಬಿಳಿ ಇದೆ, ಈ ಕಡೆ ಕಪ್ಪು ಬಂದಿದೆ, ಸೊ ಇದು ಕೂಡ ಆಗಲ್ಲ. ಆಪ್ಷನ್ ಸಿ ನಲ್ಲೂ ಅಷ್ಟೇ, ಬಿಳಿ ಇಲ್ಲಿದೆ, ಕಪ್ಪಿಲ್ಲಿದೆ, ಇದೂ ಆಗಲ್ಲ. ನಮ್ಗೆ ಹಾಗಿದ್ರೆ ಆಗೋದು ಯಾವುದು? ಆಪ್ಷನ್ ಎ ಸರಿಯಾದ ಉತ್ತರ ಅಲ್ವಾ. ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲೇನಾಗಿದೆ ಮತ್ತೆ, ಇಲ್ಲೂ ಕೂಡ ನಾವು ಚಿತ್ರನ ಕಂಪ್ಲೀಟ್ ಮಾಡೋಣ ಒಂದ್ಸಲ, ನಾವೇ ಮಾಡ್ಬಿಡೋಣ. ಓಕೆ, ಇಲ್ಲಿ ಏನ್ ಮಾಡ್ತೀವಿ, ಇಲ್ಲಿಗೆ ಒಂದು ಬರುತ್ತೆ ಲೈನು, ಈ ಲೈನ್ನ ಇಲ್ಲಿಗೆ ತಗೊಂಡ್ಬಿಡ್ತೀವಿ. ಕರೆಕ್ಟ್, ಒಳಗಡೆ ಒಂದು ಸರ್ಕಲ್ ಕಂಪ್ಲೀಟ್ ಮಾಡಬೇಕು, ಸರ್ಕಲ್ ಕಂಪ್ಲೀಟ್ ಮಾಡ್ತೀವಿ. ಆಮೇಲೆ ಇಲ್ಲೊಂದು ಲೈನ್ ಈ ತರ ಹೋಗುತ್ತೆ, ಇದಕ್ಕೆ ಟಚ್ ಆಗುತ್ತೆ, ಇಲ್ಲಿಂದ ಒಂದು ಲೈನ್ ಬಂದು ಇದಕ್ಕೆ ಟಚ್ ಆಗಬೇಕು ಅಲ್ವಾ. ಈ ಸರ್ಕಲ್ ಎಷ್ಟು ಭಾಗ ಇದೆ? 2 ಭಾಗ ಆಗಿದೆ, ಸೊ ಇದನ್ನ 2 ಭಾಗ ಮಾಡಬೇಕು. ಆಮೇಲೆ ಅಬ್ಸರ್ವ್ ಮಾಡಿದ್ರೆ ನಾವು ಪ್ರತಿಯೊಂದು ಭಾಗದಲ್ಲಿ ನೋಡಿ, ಒಂದು ಕಪ್ಪಗಿದೆ, ಒಂದು ಬಿಳಿಗಿದೆ, ಕಪ್ಪಗಿದೆ, ಒಂದು ಬಿಳಿಗಿದೆ, ಒಂದು ಭಾಗ ಕಪ್ಪಗಾಗಿದೆ, ಇನ್ನೊಂದು ಭಾಗ ಬಿಳಿ ಇದೆ. ಸೊ ಒಂದು ಕಪ್ಪು ಒಂದು ಬಿಳುಪು, ಅಂದ್ರೆ ಇಲ್ಲಿ ಮತ್ತೆ ಕಪ್ಪಗೆ ಬರಬೇಕು, ಈ ಭಾಗ ಕಪ್ಪಾಗಿರಬೇಕು. ಈ ಭಾಗ ಕಪ್ಪಾಗಿದ್ರೆ ಈ ಭಾಗ ಬಿಳಿ ಆಗಿರ್ಬೇಕು. ಓಕೆನಾ, ಇದೊಂದಾಯ್ತಾ. ಆಮೇಲೆ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಸಿಂಗಲ್ ಲೈನ್ ಬಂತು, ಚಿಕ್ಕ ಸರ್ಕಲ್ ಇದೆ, ಇಲ್ಲೂ ಅಷ್ಟೇ ಸಿಂಗಲ್ ಲೈನ್ ಬಂದು ಚಿಕ್ಕ ಸರ್ಕಲ್ ಇದೆ, ಇಲ್ಲೂ ಅಷ್ಟೇ ಸಿಂಗಲ್ ಲೈನ್ ಬಂದು ಚಿಕ್ಕ ಸರ್ಕಲ್ ಇದೆ. ಅದೇ ರೀತಿ ಇಲ್ಲಿ ಏನಾಗಬೇಕು, ಒಂದು ಸಿಂಗಲ್ ಲೈನ್ ಬಂದು ಚಿಕ್ಕ ಸರ್ಕಲ್ ಬರಬೇಕು. ಓಕೆನಾ, ಬನ್ನಿ ನೋಡೋಣ ಇವಾಗ ಯಾವುದು ಜಾಯಿನ್ ಆಗುತ್ತೆ. ಫಸ್ಟ್ ಏನ್ ನೋಡ್ಬೇಕು ನಾವು, ಇಲ್ಲಿ ಡಾರ್ಕ್ ಕಲರ್ ಇದೆಯಾ, ಇಲ್ಲಿ ಕಪ್ಪಗಿದೆಯಾ ಅಂತ ನೋಡ್ಬೇಕು. ಇದರಲ್ಲಿ ಇದೆಯಾ, ಬೆಳ್ಳಗಿದೆ, ಆಗಲ್ಲ. ಇಲ್ಲೂ ವೈಟ್ ಇದೆ, ಆಗಲ್ಲ. ಇಲ್ಲಿ ಕಪ್ಪಗಿದೆ. ಆಪ್ಷನ್ ಸಿ, ಆಪ್ಷನ್ ಡಿ ಚಾನ್ಸಸ್ ಇದೆ, ಎರಡೂ ಇದೆ ಆಯ್ತಾ. ಸೊ ಆಪ್ಷನ್ ಸಿ, ಆಪ್ಷನ್ ಎ ಬಿ ಬರಲ್ಲ ನಮಗೆ, ಆಪ್ಷನ್ ಸಿ ಅಂಡ್ ಡಿ ಬರಬಹುದು. ಏನೇನಿದೆ ನೋಡೋಣ. ಮತ್ತೆ ಕಪ್ಪು ಬಿಳುಪು ಇದಾಯ್ತು, ಇದು ಆಯ್ತು. ಇಲ್ಲಿ 2 ಲೈನ್ ಇದೆ, ಇದು ಸರಿ ಇದೆ. ಇಲ್ಲಿ ಏನಿದೆ, ಆಪ್ಷನ್ ಡಿ ನಲ್ಲಿ ಒಂದೇ ಲೈನ್ ಇದೆ, ಬಟ್ ನಮಗೆ ಬೇಕಾಗಿರೋದೇನು, 2 ಲೈನ್ಸ್ ನಮಗೆ ಬೇಕು. ಹಾಗಾಗಿ ಆಪ್ಷನ್ ಡಿ ಆಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಇಲ್ಲಿ 2 ಲೈನ್ಸು ಇದೆ, ಎಲ್ಲ ನಮ್ಮ ರಿಕ್ವೈರ್ಮೆಂಟ್ಸು ಕರೆಕ್ಟ್ ಆಗಿದೆ. ಓಕೆನಾ, ನೆಕ್ಸ್ಟ್ ನೋಡೋಣ ಮತ್ತೆ. ಸೊ ಇಲ್ಲಿ ನಾವು ಜಾಯಿನ್ ಮಾಡಿದ್ರೆ ಇಲ್ಲಿ ಒಂದು ಸ್ಕ್ವೇರ್ ಜಾಯಿನ್ ಆಗುತ್ತೆ. ಈಗ ಆಪೋಸಿಟ್ ಸೈಡ್ ಅಬ್ಸರ್ವ್ ಮಾಡಿದ್ರೆ ಇಲ್ಲೊಂದು ಟ್ರಯಾಂಗಲ್, ಇಲ್ಲೊಂದು ಟ್ರಯಾಂಗಲ್. ಸೊ ಇಲ್ಲಿ 2 ಟ್ರಯಾಂಗಲ್ ಅಂದ್ರೆ ಇಲ್ಲಿ ಕೂಡ 2 ಟ್ರಯಾಂಗಲ್ ಬರಲೇಬೇಕು. ಇಲ್ಲಿ 2 ಟ್ರಯಾಂಗಲ್ ಬರಬೇಕಾಗುತ್ತೆ. ಯಾವ ಶೇಪಲ್ಲಿ? ಈ ರೀತಿ ಬರಬೇಕು. ಇಲ್ಲಿ ಒಂದು ಟ್ರಯಾಂಗಲ್ ಬರಬೇಕಾಗುತ್ತೆ. ಆಮೇಲೆ ಇನ್ನೇನಿದೆ, ಲಾಸ್ಟಲ್ಲಿ ಇನ್ನೊಂದು ಲೈನ್ ಇದೆ, ಈ ಲೈನ್ ಈ ತರ ಬರಬೇಕು. ಓಕೆನಾ, ಸರ್ ಅಬ್ಸರ್ವ್ ಮಾಡೋಣ ಬಿಡಿ. ಅಲ್ಲಿ ಇದೇ ರೀತಿ ಟ್ರಯಾಂಗಲ್ಸ್ ಬರ್ಬೇಕು ನಮಗೆ, ಇದೇ ರೀತಿ ಕಾಣಿಸ್ಬೇಕು. ಇಲ್ಲಿ ಆಪ್ಷನ್ ಎ ನಲ್ಲಿ ಕಾಣಿಸುತ್ತೆ, ಆಪ್ಷನ್ ಬಿ ನಲ್ಲಿ ಆಗಲ್ಲ. ಯಾಕಾಗಲ್ಲ? ಈ ಕಡೆ ತಿರ್ಕೊಂಡಿದೆ ಇದು, ಸೊ ಆಪ್ಷನ್ ಬಿ ಆಗಲ್ಲ. ಆಪ್ಷನ್ ಸಿ ಒಂದು ಟ್ರಯಾಂಗಲ್ ಚಿಕ್ಕದಿದೆ, ಒಂದು ದೊಡ್ಡದಿದೆ, ಸೊ ಇದು ಕೂಡ ಆಗಲ್ಲ. ಆಪ್ಷನ್ ಡಿ ಕೂಡ ಆಗ್ಬೋದು, ಇಲ್ಲೂ ಕರೆಕ್ಟಾಗಿ ಟ್ರಯಾಂಗಲ್ಸ್ 2 ಕಡೆ ಸೇರ್ಕೊಂಡಿದೆ. ಬಟ್ ನಾವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಇನ್ನೊಂದು ಲೈನ್ ಇದೆ ಎಕ್ಸ್ಟ್ರಾ. ಇಲ್ಲಿ ಕೆಳಗಡೆ ನೀವು ಅಬ್ಸರ್ವ್ ಮಾಡಿದ್ರೆ ಚಿಕ್ಕ ಲೈನ್ ಒಂದಿದೆ, ಇಲ್ಲಿದೆಯಾ ಆ ಲೈನು? ಇಲ್ಲ. ಬಟ್ ಆಪ್ಷನ್ ಡಿ ನಲ್ಲಿ ಆ ಲೈನ್ ಇದೆ ನೋಡಿ, ಆ ಲೈನ್ ಇದೆ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ಬನ್ನಿ 84th ಹೋಗೋಣ ಇವಾಗ.
ನೆಕ್ಸ್ಟ್ ಕ್ವಶನ್, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಂದು ಚಿಕ್ಕ ಸರ್ಕಲ್ ಜಾಯಿನ್ ಆಗುತ್ತೆ, ಮತ್ತೆ ಇಲ್ಲಿ ಒಂದು ದೊಡ್ಡ ಸರ್ಕಲ್ ಜಾಯಿನ್, ಓಕೆನಾ. ಈ ಲೈನ್ ಇಲ್ಲಿ ಜಾಯಿನ್ ಆಗುತ್ತೆ, ಇಲ್ಲಿ ಒಂದು ಆರೋ ಮಾರ್ಕ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿದಾಗ ನಾವು ಆರೋ ಮಾರ್ಕ್ನ ಅರ್ಧ ಭಾಗ ಇಲ್ಲಿ ಕಪ್ಪುಗಿದೆ, ಅರ್ಧ ಭಾಗ ಬಿಳಿ, ಕಪ್ಪು ಬಿಳಿ ಕಪ್ಪು ಬಿಳಿ. ಸೊ ಇಲ್ಲಿ ಕಪ್ಪಿದ್ರೆ ಇಲ್ಲಿ ಅರ್ಧ ಭಾಗ ಬಿಳಿ, ಇಲ್ಲಿ ಬಿಳಿ ಇದ್ರೆ ಈ ಕಡೆ ಅರ್ಧ ಭಾಗ ಕಪ್ಪು. ಸೊ ನಮ್ಗೆ ಏನಾಗ್ಬೇಕು ಇಲ್ಲಿ ಮೊದಲಿಗೆ ಏನಾಗ್ಬೇಕು, ಇದೊಂದು ನೋಡು. ಆಮೇಲೆ ಇಲ್ಲಿ ನೋಡಿದ್ರೆ ನಾವು ಈ ಲೈನ್ ಈ ಕಡೆಗೂ ಕಪ್ಪುಗಿದೆ, ಈ ಕಡೆಗೂ ಕಪ್ಪು, ಅಂದ್ರೆ ಡಾರ್ಕ್ ಇದೆ ಬೇಸಿಕಲಿ. ಇಲ್ಲೂ ಡಾರ್ಕ್ ಇದೆ, ಇಲ್ಲೂ ಡಾರ್ಕ್, ಇಲ್ಲೂ ಡಾರ್ಕ್ ಇದ್ರೆ ಈ ಕಡೆನೂ ಡಾರ್ಕ್ ಆಗಲೇಬೇಕು ಈ ಭಾಗ. ಅದೇ ರೀತಿ ಇಲ್ಲೂ ಕೂಡ ಇಲ್ಲಿ ಡಾರ್ಕ್ ಇತ್ತು ಅಂದ್ರೆ ಇಲ್ಲೂ ಕೂಡ ಡಾರ್ಕ್ ಕಲರ್ ಆಗಬೇಕು. ಸೊ ನೋಡೋಣ ಆಪ್ಷನ್ ಅಲ್ಲಿ ಯಾವ್ದಾದ್ರು ಡಾರ್ಕ್ ಕಲರ್ ಇದೆ. ಇಲ್ಲಿ ನೋಡಿ ಈ ಕಡೆ ಡಾರ್ಕ್ ಇದೆ, ಇಲ್ಲಿ ವೈಟ್ ಇದೆ, ಸೊ ಇದಾಗಲ್ಲ. ಇಲ್ಲಿ ಇದು ಡಾರ್ಕ್ ಇದೆ, ಓಕೆ, ಇದು ಡಾರ್ಕ್ ಇದೆ, ಇಲ್ಲಿ ಈ ಕಡೆನೂ ಡಾರ್ಕ್ ಇದೆ ಅಲ್ವಾ. ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ ನೀವು. ಇವಾಗ ನೋಡಿ ನೆಕ್ಸ್ಟ್, ಇವಾಗ ಇಲ್ಲಿ ಡಾರ್ಕು, ಇಲ್ಲಿ ಏನಾಗಬೇಕು ಆಕ್ಚುಲಿ ಶೇಡೆಡ್ ಆಗಬೇಕು, ಕರೆಕ್ಟ್ ತಾನೆ. ನೋಡಿ ಏನಕ್ಕಂದ್ರೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಂದು ಶೇಡೆಡ್ ಇದೆ ಲೈಟಾಗಿ, ಈ ಥರ ಲೈನ್ಗಳು ನೋಡಿ ಅಬ್ಸರ್ವ್ ಮಾಡಿ, ಈ ಥರ ಇದೆ. ಈ ಥರ ಇದ್ದಾಗ ಇಲ್ಲಿ ಮಧ್ಯೆ ಒಂದು ಲೈನ್ ಅಂದರೆ ಒಂದು ಕಡೆ ಈ ಥರ ಶೇಡೆಡ್ ಲೈನ್ಸು, ಇನ್ನೊಂದು ಕಡೆ ಕಂಪ್ಲೀಟ್ ಆಗಿ ಗ್ರೇ ಕಲರ್ ಆಗಿದೆ, ಓಕೆನಾ. ಸೊ ಇಲ್ಲಿ ಶೇಡೆಡ್ ಲೈನ್ಸ್ ಇತ್ತು, ಇಲ್ಲಿ ಕಂಪ್ಲೀಟ್ ಗ್ರೇ ಕಲರ್ ಇರಬೇಕು. ಎಲ್ಲಿದೆ ಆಪ್ಷನು, ಇದು ಆಗುತ್ತೆ, ಇದು ಓಕೆ. BCD 4 ಆಗ್ತದೆ ನಮಗೆ. ಇವಾಗ ಈ ಕಡೆ ಡಾರ್ಕ್ ಇರೋದ್ರಿಂದ ಇಲ್ಲಿ ಶೇಡೆಡ್ ಲೈನ್ ಬರ್ಬೇಕು ನಮಗೆ, ಪಕ್ಕಕ್ಕೆ ಶೇಡೆಡ್ ಅಂದರೆ ಇಲ್ಲಿ ಈ ಕಡೆ ಬರಬೇಕು. ಹೇಗೆ ಬರ್ಬೇಕು ನಮ್ಮ ಚಿತ್ರ ನೋಡಿ, ತೋರಿಸ್ತೀನಿ ನಾನು ನಿಮಗೆ. ಈ ಸರ್ಕಲ್ ಏನಿದೆ, ಈ ಸರ್ಕಲ್ಲು ಇಲ್ಲಿ ಕಂಪ್ಲೀಟಾಗಿ ಡಾರ್ಕ್ ಆಗಬೇಕು, ಆದರೆ ಇಲ್ಲಿ ಕಂಪ್ಲೀಟ್ ಡಾರ್ಕ್ ಆಗಬಾರ್ದು, ಇಲ್ಲಿ ಈ ಥರ ಶೇಡ್ ಲೈನ್ ಅಲ್ವಾ. ಸೊ ಆಪ್ಷನ್ ಬಿ ನಲ್ಲೂ ಆ ಥರ ಇದೆ, ಸಿ ನಲ್ಲೂ ಇದೆ, ಡಿ ನಲ್ಲೂ ಇದೆ, ಓಕೆ, ಎಲ್ಲದರಲ್ಲೂ ಇದೆ. ಈಗ ಇನ್ನೊಂದೇನು ಕಂಡೀಷನ್, ಇಲ್ಲಿ ಆರೋ ಮಾರ್ಕ್ ಇತ್ತು ಟ್ರಯಾಂಗಲ್, ಅರ್ಧ ಟ್ರಯಾಂಗಲು ಕಪ್ಪು ಅರ್ಧ ಬಿಳಿ, ಅಂದರೆ ಸೊ ಇಲ್ಲಿ ಅಲ್ಲಿ ಅರ್ಧ ಬಿಳಿ ಆಗಬೇಕು, ಇಲ್ಲಿ ಅರ್ಧ ಈ ಕಡೆ ಇದ್ದಿದ್ದು ಕಪ್ಪುಗಾಗಬೇಕು. ಈ ಕಡೆ ಎಲ್ಲಿ ಕಪ್ಪುಗಿದೆ ಆಪ್ಷನ್ ನಮಗೆ, ಆಪ್ಷನ್ ಬಿ ನಲ್ಲಿ ಮಾತ್ರ ಇಲ್ಲಿ ಕಪ್ಪುಗಿದೆ, ಇಲ್ಲಿ ಬಿಳಿ ಇದೆ, ಕರೆಕ್ಟ್ ಆಗಿದೆ. ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ, ಓಕೆನಾ. ಬನ್ನಿ ಇವಾಗ ಇಲ್ಲಿ ಏನಾಗಿದೆ, ಇಲ್ಲಿ ಈ ಟ್ರಯಾಂಗಲ್ ಇಲ್ಲಿದೆ, ಈ ಕಡೆ ಏನಾಗಿದೆ, ಇದೇ ಟ್ರಯಾಂಗಲ್ನ ಬಲಗಡೆಗೆ ತಿರುಗಿಸಿದ್ದಾರೆ ಅಷ್ಟೇ, ಇದೇ ಟ್ರಯಾಂಗಲ್ನ ಬಲಗಡೆಗೆ ತಿರುಗಿಸಿದ್ದಾರೆ. ಆಮೇಲೆ ಏನು ಮಾಡಿದ್ದಾರೆ, ಅದೇ ರೀತಿ ಇನ್ನೊಂದು ಟ್ರಯಾಂಗಲ್ ಕಾಪಿ ಮಾಡಿದ್ದಾರೆ ಅಲ್ವಾ. ಸೊ ಇದೇನು ಮಾಡಿದ್ದಾರೆ ಅಂದರೆ ಇದೇ ಸೇಮ್ ಟ್ರಯಾಂಗಲ್ನ ಕಾಪಿ ಮಾಡಿಬಿಟ್ಟು ಈ ಟ್ರಯಾಂಗಲ್ಗೆಲ್ಲ ಶೇಡ್ ಮಾಡಿ ಇದನ್ನು ಬಲಗಡೆಗೆ ತಿರುಗಿಸಿದ್ದಾರೆ, ಈ ಕಡೆ ತಿರುಗಿಸಿದ್ದಾರೆ. ಹಿಂಗೆ ತಿರುಗಿಸಿದ್ರೆ ಸಾಕು ಕಾಣಿಸುತ್ತೆ, ಬಲಗಡೆ ಶೇಪ್ ಇದೇ ಬರುತ್ತೆ, ಎಡಗಡೆ ಶೇಪ್ ಇದು ಶೇಡ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ಏನು ಮಾಡಬೇಕಾಗಿದ್ರೆ ನಾವು ಇಲ್ಲೂ ಕೂಡ ಸೇಮ್ ಅದೇ ರೀತಿ ಡೂಪ್ಲಿಕೇಟ್ ಮಾಡಬೇಕು. ಆಮೇಲೆ ಇಲ್ಲಿ ಕೆಳಗಡೆ ಏನಿದೆ ಇದು ನಮಗೆ ಇದು ಲೈನ್ಸ್ನ ಶೇಡ್ ಮಾಡಬೇಕು, ಮತ್ತೆ ಬಲಗಡೆಗೆ ತಿರುಗಿಸ್ಬೇಕು. ಬಲಗಡೆಗೆ ತಿರುಗಿಸಿದ್ರೆ ನಮಗೆ ಈ ಬಲಗಡೆ ಶೇಪು ವೈಟ್ ಇರಬೇಕು, ಈ ಎಡಗಡೆ ಶೇಪು ಡಾರ್ಕ್ ಆಗಿರ್ಬೇಕು. ಯಾವ ಆಪ್ಷನ್ ಅಲ್ಲಿ ಇದೆ, ಇದು ಕರೆಕ್ಟ್ ಆಗಿದೆ, ಆದರೆ ಬಲಗಡೆ ಶೇಪ್ ಶೇಡ್ ಆಗಿದೆ, ಆಗೋದಿಲ್ಲ. ಇದು ಉಲ್ಟಾ ಆಗಿದೆ, ಇದು ಸಾಧ್ಯವಿಲ್ಲ. ಇದು ಎರಡು ಸೆಮಿ ಸರ್ಕಲ್ ಆಗಿದೆ, ಸಾಧ್ಯವಿಲ್ಲ. ಆಪ್ಷನ್ ಡಿ ನಮಗೆ ಕರೆಕ್ಟ್ ಆಗಿದೆ, ಯಾಕೆಂದ್ರೆ ಬಲಗಡೆ ವೈಟ್ ಬಂದಿದೆ, ಎಡಗಡೆಗೆ ಶೇಡೆಡ್ ಬಂದಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಬನ್ನಿ ಇನ್ನೊಂದು ನೋಡೋಣ. ಇಲ್ಲಿ ಏನಾಗಿದೆ ಆಕೃತಿಗಳು, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಕ್ವಶನ್. ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. ಇಲ್ಲೊಂದು ಶೇಪ್ ಇದೆಯಾ, ಮೇಲ್ಗಡೆ ಟ್ರಯಾಂಗಲ್ ಶೇಪ್ ಇದೆಯಾ, ಇಲ್ಲಿ ಏನಾಯ್ತು ಆ ಟ್ರಯಾಂಗಲ್ ಕೆಳಗಡೆ ಬಂತು ಶೇಪ್ ಅಲ್ವಾ, ಇದು ಶೇಪ್ ಮೇಲ್ಗಡೆ ಬಂತು, ಕರೆಕ್ಟ್. ಸೊ ಉಲ್ಟಾ ಆಗಿದೆ, ಓಕೆನಾ. ಸೊ ಇಲ್ಲೂ ಅದೇ ರೀತಿ ಮಾಡೋಣ. ಸೊ ಈ ಟ್ರಯಾಂಗಲ್ ಸ್ಟ್ರೈಟ್ ಆಗಿರೋದ್ರಿಂದ ಈ ಟ್ರಯಾಂಗಲ್ ಏನಾಗಬೇಕು, ನೆಕ್ಸ್ಟ್ ನಮ್ಮ ಆನ್ಸರ್ ಅಲ್ಲಿ ಉಲ್ಟಾ ಬರಬೇಕು, ಅಂದ್ರೆ ಹೀಗೆ ಕೆಳಗಡೆ ಆಗಬೇಕು. ಯಾವ್ಯಾವ ಆಪ್ಷನ್ ಇದೆ, ABCD, ಇಲ್ಲಿ ACD ಇಲ್ಲಿ ಉಲ್ಟಾ ಇದೆ, ಇದರಲ್ಲಿ ಕರೆಕ್ಟ್ ಆಗಿದೆ. ಸೊ ಇದಾಗಲ್ಲ, ಇದು ಸ್ಟ್ರೈಟ್ ಇರಬಾರ್ದು, ಉಲ್ಟಾ ಆಗಬೇಕು. ಇದು ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಕಂಡೀಷನ್ ಏನು, ಇಲ್ಲಿದ್ದಂತಹ ಒಳಗಡೆ ಇದ್ದಂತಹ ಟ್ರಯಾಂಗಲ್ಲು ಕೆಳಗಡೆ ಏನಾಗಿದೆ ಶೇಪು ಸ್ವಲ್ಪ ಚಿಕ್ಕದಾಗಿದೆ, ಬಟ್ ಸೇಮ್ ಸ್ಟ್ರೈಟ್ ಆಗಿದೆ. ಸೊ ಇಲ್ಲೂ ಏನಾಗಬೇಕು, ಇಲ್ಲಿ ಮೇಲ್ಗಡೆ ಇರುವಂತಹ ಟ್ರಯಾಂಗಲ್ಲು ಕೂಡ ಸ್ಟ್ರೈಟ್ ಆಗಿ ಬರಬೇಕು ನಮಗೆ. ಅಲ್ಲಿಗೆ ಯಾವ ಆಪ್ಷನ್ ಇಲ್ಲಿ ಸ್ಟ್ರೈಟ್ ಆಗಿದೆ, ಆಪ್ಷನ್ ಸಿ ಮತ್ತೆ ಡಿ ಸ್ಟ್ರೈಟ್ ಆಗಿದೆ, ಇಲ್ಲಿ ಉಲ್ಟಾ ಆಗಿದೆ ಆಪ್ಷನ್ ಏನಲ್ಲಿ, ಇದು ಸಾಧ್ಯವಿಲ್ಲ. ಸೊ ಆಪ್ಷನ್ ಸಿ ಮತ್ತೆ ಡಿ ಸಾಧ್ಯವಿದೆ. ಇವಾಗ ಇನ್ನೊಂದು ಚೇಂಜ್ ಏನಿದೆ ನೋಡಿ, ಸ್ಟಾರ್ ಇತ್ತು, ಸ್ಟಾರ್ ಒಳಗಡೆ ವೈಟ್ ಕಲರ್ ಇದೆ, ಆದರೆ ಇಲ್ಲಿ ಆನ್ಸರ್ ಅಲ್ಲಿ ಸ್ಟಾರ್ ಫುಲ್ ಡಾರ್ಕ್ ಕಲರ್ ಆಗಿದೆ. ಅಂದ್ರೆ ಇಲ್ಲಿ ಒಳಗಡೆ ಇರುವಂತ ಶೇಪ್ ಏನು, ಇಲ್ಲಿ ಒಳಗಡೆ ಇರುವಂತ ಶೇಪ್ ಸರ್ಕಲ್ಲು, ಸರ್ಕಲ್ ವೈಟ್ ಇದೆ. ಸೊ ಸರ್ಕಲ್ ಯಾವ ಕಲರ್ ಬರಬೇಕು, ಡಾರ್ಕ್ ಆಗಬೇಕು ಇಲ್ಲಿ. ಸೊ ಆಪ್ಷನ್ ಸಿ ಕೂಡ ಆಗಲ್ಲ, ಯಾಕಂದ್ರೆ ಆಪ್ಷನ್ ಡಿ ನಲ್ಲಿ ಮಾತ್ರ ಡಾರ್ಕ್ ಇರೋದು. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ, ಇನ್ನೊಂದು ಪ್ರಶ್ನೆ ಇವಾಗ ನೋಡೋಣ. ಈಗ ನೋಡಿ, ಇಲ್ಲಿ ಇದು ಒಂಥರ ರೆಕ್ಟ್ಯಾಂಗಲ್ ತರ ಶೇಪ್ ಇದೆ, ಇಲ್ಲಿ
ಇಲ್ಲಿ 1 2 3 ಸರ್ಕಲ್ಸ್ ತರ ಇದೆ ಚಿಕ್ಕದಾಗಿ. ಆನ್ಸರ್ ಶೇಪ್ ಅಲ್ಲಿ ಸೇಮ್ 3 ಸರ್ಕಲ್ ಇದೆ, ಬಟ್ ಅರ್ಧಕ್ಕೆ ಕಪ್ಪು ಬಣ್ಣ ಬಂದಿದೆ ಅಥವಾ ಶೇಡೆಡ್ ಆಗಿದೆ ಅರ್ಧಕ್ಕೆ. ಓಕೆನಾ? ಆಮೇಲೆ ಇದು 2 ಲೈನ್ ಇದ್ರೆ ಇಲ್ಲಿ ಆನ್ಸರ್ ಅಲ್ಲಿ 1 2 3 ಲೈನ್ ಇದೆ. ಸೊ ನಮ್ಗೇನಾಗಬೇಕು, ಡೈರೆಕ್ಷನ್ ಏನು ಚೇಂಜ್ ಆಗಿಲ್ಲ, ಅದು ಹೆಂಗಿದೆಯೋ ಅದೇ ರೀತಿ ಇರಬೇಕು. ಸೊ ಇಲ್ಲಿ ನೋಡಿದ್ರೆ ಇದು ಫಸ್ಟು ನೋಡೋಣ ಇದೇ ರೀತಿ ಇದೆಯಾ. ಆಪ್ಷನ್ ಸಿ ಸ್ಟ್ರೈಟ್ ಆಗಿದೆ, ಇದಾಗಲ್ಲ. ಇದು ಹೆಂಗಿದೋ ಹಂಗೆ ಇರಬೇಕು. ಇವೆರಡು ವೈಟ್ ಇದ್ರೆ ನೆಕ್ಸ್ಟ್ ಅರ್ಧ ವೈಟು ಅರ್ಧ ಕಪ್ಪಗಾಗಬೇಕು. ಯಾವ ಇದರಲ್ಲಿದೆ? ಆಪ್ಷನ್ ಬಿ ಆಗ್ಬಹುದು, ಆಪ್ಷನ್ ಡಿ ಆಗ್ಬಹುದು. ಅರ್ಧ ಬಿಳಿ ಅರ್ಧ ಕಪ್ಪಿದೆ ಇದು. ಬಟ್ ಇಲ್ಲಿ 2 ಫುಲ್ ಕಪ್ಪುಗಿದೆ, ಇದು ಸಾಧ್ಯವಿಲ್ಲ, ಇದಾಗಲ್ಲ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಅರ್ಧ ಕಪ್ಪು ಅರ್ಧ ಬಿಳಿ ಇದೆ ಅಲ್ವಾ? ಸೊ ಇವಾಗ 2ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡೋದು? ನಾವಿಲ್ಲಿ ಅಬ್ಸರ್ವ್ ಮಾಡಿದ್ವಿ, ಇಲ್ಲಿ ಲೈನ್ಸ್ ಎಷ್ಟು ಬಂತು? 1 2. ಬಟ್ ಇಲ್ಲಿ ಎಷ್ಟು? 1 2 3. ಸೊ ಅಂದೇ ಒಂದು ಲೈನ್ ಜಾಸ್ತಿ ಆಗಿದೆ. ಸೊ ಹಾಗೆ ಇಲ್ಲಿ 1 2 3 4. ಇಲ್ಲಿ ಎಷ್ಟು ಬರಬೇಕು? 1 1 2 3 4 5. ಇಲ್ಲಿ ಎಷ್ಟಿದೆ? 1 2 3 4. ಸೊ 5 ಅಂದರೆ ಅಲ್ಲಿಗೆ ಎಷ್ಟಾಯ್ತು? ಇದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ಬನ್ನಿ ನಮ್ಮ ಕಟ್ಟ ಕಡೆ ಪ್ರಶ್ನೆ ನೋಡೋಣ. ಇಲ್ಲಿ ಏನಾಗಿದೆ? ಇಲ್ಲೊಂದು ಸ್ಟ್ರೈಟ್ ಲೈನ್ ಬಂದಿದೆ, ಇಲ್ಲೂ ಒಂದು ಸ್ಟ್ರೈಟ್ ಲೈನ್ ಬಂದಿದೆ. ಇಲ್ಲಿ ಸೈಡ್ಗಳಲ್ಲಿ ಲೈನ್ ಬಂದಿದೆ, ಆದರೆ ಈ ಉತ್ತರ ಭಾಗದಲ್ಲಿ ಏನಾಗಿದೆ? ಉತ್ತರ ಕೊಟ್ಟಿದ್ರಲ್ಲ, ಇಲ್ಲಿ ಸ್ಟ್ರೈಟ್ ಲೈನ್ಸ್ ಹಂಗೆ ಇದೆ. ಈ ಸೈಡ್ ಲೈನ್ ಬದಲು ಒಂದೊಂದು ಸರ್ಕಲ್ ಕೊಟ್ಬಿಟ್ಟಿದ್ದಾರೆ, ಡಾರ್ಕ್ ಸರ್ಕಲ್. ಈ ಸೈಡ್ ಲೈನ್ ಬದಲು ಡಾರ್ಕ್ ಸರ್ಕಲ್ ಕೊಟ್ಟಿದ್ದಾರೆ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ ಹಾಗಿದ್ರೆ, ಈ ಲೈನ್ಸ್ ಹಂಗೆ ಇರ್ತವೆ. ಇಲ್ಲ ಈ ಸರ್ಕಲ್ ಬದಲು ನೋಡಿ ಈ ಲೈನ್ಸ್ ಹಾಗೇ ಇರ್ತವೆ. ಆದರೆ ಈ ಲಿತ್ತಲ್ಲ ಇದು, ಇದ್ರ ಬದಲು ಏನಾಗುತ್ತೆ? ಇಲ್ಲೊಂದು ಡಾರ್ಕ್ ಸರ್ಕಲ್ ಬರುತ್ತೆ, ಇಲ್ಲೊಂದು ಡಾರ್ಕು, ಇಲ್ಲೊಂದು ಡಾರ್ಕ್, ಇಲ್ಲೊಂದು. ಯಾವ್ದು ಆಪ್ಷನ್ ಆಗಿದ್ರೆ? ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಯಾಕಂದ್ರೆ ಈ ತರ ಕರೆಕ್ಟ್ ಆಗಿದೆ, ಸೇಮ್ ಶೇಪ್ ಅಲ್ಲಿ. ಈ ತರ ಹಿಂಗೆ ಸ್ಟ್ರೈಟ್ ಇಲ್ಲ, ಯಾಕಂದ್ರೆ ನಮ್ಗೆ ಇಲ್ಲಿ ಕ್ವಶನ್ ಅಲ್ಲಿ ಇದ್ದಿದ್ದು ಈ ತರನೇ ಕ್ರಾಸ್ ಇದ್ದಿದ್ರಿಂದ ಆನ್ಸರ್ ಅಲ್ಲೂ ಕ್ರಾಸ್ ಇರಬೇಕು. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ ಸ್ನೇಹಿತರೆ, ನಿಮಗೆ ಈ ವಿಡಿಯೋಯಿಂದ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಷಯ ಮಿಸ್ಸಿಂಗ್ ಫಿಗರ್ಸ್ ವಿಷಯ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಟಿಕ್ ಎಕ್ಸಾಮ್ಸ್ ವಿಡಿಯೋಸ್ನ ನೋಡ್ತಾ ಇರಿ, ಹೀಗೆ ಕಲಿತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು.